ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ವ್ಲಾಗ್ ಸೋಮವಾರದ ಮಧ್ಯಾಹ್ನದಿಂದ ಮತ್ತೆ ಕಂಟಿನ್ಯೂ ಆಗುತ್ತೆ. ಬೆಳಗ್ಗೆಯಿಂದ ವ್ಲಾಗ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿ ಆದಮೇಲೆ ಇನ್ನು ಕೆಲಸಗಳೆಲ್ಲ ಸ್ಟಾರ್ಟ್ ಆದವು. ನೆಕ್ಸ್ಟು ಇನ್ನು ನನ್ನ ಮಗನ ಸರ್ತಿ ಬಂತು. ನನ್ನ ಮಗನ ಫಸ್ಟು ಮಲಗಿಸ್ಬೇಕಾಗಿತ್ತು, ಮಲಗಿಸ್ತಾ ಇದ್ದೀನಿ. ಎಷ್ಟೊತ್ತು ತೂಗಿದ್ರೂ ಕೂಡ ಮಲ್ಕೊಳ್ಳಲ್ಲ ಒಂದೊಂದು ಸರಿ. ಅಂದರೆ ಸ್ವಲ್ಪ ನಿದ್ದೆ ಬಂದರೆ ಬೇಗ ಮಲಗ್ತಾನೆ, ಮತ್ತು ನಿದ್ದೆ ಬಂದಿಲ್ಲ ಅಂತಂದರೆ ತೂಗು ಅಂತ ಹೇಳಿಬಿಟ್ಟು ತೂಗಿಸ್ತಾನೇ ಇರ್ತಾನೆ. ಅದಕ್ಕೋಸ್ಕರ ತುಂಬ ಹೊತ್ತು ಆಗಲೇ ತೂಗ್ತಾ ಇದ್ದೆ. ಇನ್ನು ನಾನೇನು ಮಾಡ್ತೀನಿ ಅಂದರೆ ಹಿಂಗೆ ದಾರ ಕಟ್ಕೊಬಿಟ್ಟಿದ್ದೀನಿ. ಜೋಲಿಗೆ ಕಟ್ಕೊಂಡ್ಬಿಟ್ಟು ಸುಮ್ಮನೆ ಮೆಟ್ಲ ಮೇಲೆ ಕೂತ್ಕೊಂಡು ತೂಗ್ತಾ ಇರ್ತೀನಿ. ಮತ್ತೆ ನಿಂತ್ಕೊಂಡೇ ತೂಗೋಷ್ಟೊತ್ತಿಗೆ ಏನಿಲ್ಲ ಅಂದರೂ 1 ಅವರ್ ಆಗುತ್ತೆ. ಅವ್ನು ಮಲಗೋಷ್ಟೊತ್ತಿಗೆ ಒಂದು 3/4 ಅವರ್ 1 ಅವರ್ ಅಂತ ಹತ್ತತ್ರ ಆಗೇ ಆಗುತ್ತೆ. ಅಷ್ಟೊತ್ತು ನಿಂತ್ಕೊಂಡು ತೂಗೋಕ್ಕೆ ಆಗೋದಿಲ್ಲ. ಅದಕ್ಕೆ ಈ ಥರ ದಾರ ಕಟ್ಕೊಂಡು ನಾವು ಮೆಟ್ಲ ಮೇಲೆ ಕೂತ್ಕೊಂಡು ಸುಮ್ಮನೆ ಆರಾಮಾಗಿ ತೂಕೊಂಡು ಮಲಗಿಸ್ಬೋದು. ಇನ್ನು ಗೊತ್ತಲ್ವಾ ವೆದರ್ ಯಾವ ಥರ ಇದೆ ಅಂತೇಳ್ಬಿಟ್ಟು. ಸಿಕ್ಕಾಪಟ್ಟೆ ಗಾಳಿ ಅಂದರೆ ಗಾಳಿ, ಮತ್ತು ಚಳಿ ಅಂದರೆ ಚಳಿ ಬರ್ತಾ ಇದೆ. ಮೋಡ ಕೂಡ ಫುಲ್ಲು ಮೋಡ ಅಂದರೆ ಮೋಡ. ಇನ್ನು ಅದಕ್ಕೋಸ್ಕರ ಅವನಿಗೆ ನೀಟಾಗಿ ಫುಲ್ಲು ಬೆಡ್ಶೀಟ್ ಹೊಚ್ತಾ ಇದ್ದೀನಿ. ಅವನು ಸ್ವೆಟ್ರ್ ಹಾಕ್ಕೊಳ್ಳಲ್ಲ, ಏನೂ ಇಲ್ಲ. ಎಷ್ಟು ಬಲವಂತ ಮಾಡಿ ಹಾಕ್ಸಿದ್ರು ಕೂಡ ಅವನು ಹಾಕ್ಕೊಳ್ಳೋದೇ ಇಲ್ಲ ನಿಜವಾಗ್ಲೂ. ಅಟ್ಲೀಸ್ಟ್ ಟೋಪಿ ಆದರೂ ಹಾಕೊಂಡ್ರು ಕೂಡ ಕಿತ್ತು ಬಿಸಾಕ್ತಾ ಇರ್ತೀನಿ. ಅವನಿಗೆ ಚಿಕ್ಕವನಿದ್ದಾಗಿಂದ ಕೂಡ ಅಭ್ಯಾಸ ಆಗಿಬಿಟ್ಟಿದೆ. ಅದಕ್ಕೆ ಸ್ವೆಟ್ರ್ ಏನು ಹಾಕ್ಕೊಳ್ಳಲ್ಲ. ಈ ಥರ ಮಲ್ಕೋಬೇಕಾದ್ರೂ ನಾನು ಫುಲ್ಲು ಬೆಡ್ಶೀಟೆಲ್ಲ ಹೊಚ್ಚಿ ಚೆನ್ನಾಗಿ ಪ್ಯಾಕ್ ಮಾಡಿ ಮಲಗಿಸ್ಬಿಡ್ತೀನಿ. ಸಖತ್ತು ಗಾಳಿ ಇದೆ. ಇನ್ನು ನೋಡ್ತಾ ಇರ್ಬೋದು ಎಷ್ಟೊಂದು ಕೆಲಸ ಇದೆ ಅಂತೇಳ್ಬಿಟ್ಟು. ನನ್ನ ಮಗಂತೂ ಆಟಾಡೋಕ್ಕೆ ನಿಂತ್ಕೊಂಡ್ರೆ ಅಂದರೆ ಎಷ್ಟು ಆಟ ಸಾಮಾನು ಇರುತ್ತೆ ಅದೆಲ್ಲ ತೊಗೊತಾ ಇರ್ತಾನೆ. ಮತ್ತು ಕವರೆಲ್ಲ ಅರ್ಧ ಹಾಕೋದು, ಬಿಸಾಕೋದು, ಅಂಗಡಿಯಲ್ಲಿರೋದು ಏನಾದರೂ ಐಟಮ್ ಎಲ್ಲ ತಂದು ಎಸೆದಂಗೆಲ್ಲ ಮಾಡ್ತಾನೆ ಇರ್ತಾನೆ. ಅದಕ್ಕೋಸ್ಕರ ತುಂಬ ಗಲೀಜು ಅನ್ನಿಸ್ತಾ ಇರುತ್ತೆ. ಇನ್ನು ಅವನು ಫಸ್ಟು ಮಲಗಿಸ್ಬಿಟ್ಟು ಆಮೇಲೆ ಕೆಲಸ ಮಾಡ್ಕೊಳ ಅಂತ ಹೇಳಿ ಇವಾಗ ಕಸ ಎಲ್ಲ ನೀಟಾಗಿ ಕೂಡಿಸ್ತಾ ಇದ್ದೀನಿ. ಸ್ವಲ್ಪ ಗಲೀಜು ಆಗೇ ಆಗ್ತಾ ಇರುತ್ತೆ. ನೋಡ್ತಾ ಇರ್ಬೋದು ಎಷ್ಟೊಂದು ಕಸ ಇದೆ ಅಂತ ಹೇಳಿ. ಮತ್ತು ಏನು ಮಾಡಿದ್ರು ಕೂಡ ಅವನು ಇದು ಮಾಡ್ಕೊಳ್ಳಲ್ಲ ಬೇಗನೆ. ಥರ ಗಲೀಜು ಮಾಡಬೇಡ ಅಂದರೂ ಕೂಡ ಕೇಳಲ್ಲ. ಅವ್ನಿಗೆ ಅರ್ಥ ಆಗಲ್ಲ ಪಾಪ, ಚಿಕ್ಕ ಹುಡುಗ. ನಾವೇ ಅರ್ಥ ಮಾಡ್ಕೋಬೇಕು. ಇನ್ನು ನೀನು ಸ್ಟಾರ್ಟ್ ಆಡಪ್ಪ ಚೆನ್ನಾಗಿ, ನಾನು ಆಮೇಲೆ ಎಲ್ಲ ಕ್ಲೀನ್ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತೀನಿ. ಇನ್ನು ಬಟ್ಟೆ ಅಂತೂ ಸ್ವಲ್ಪ ಲೈಟಾಗಿ ಎಲ್ಲ ಸ್ವಲ್ಪ ಆರಿದ್ವು. ಸರಿ ಸದ್ಯಕ್ಕೆ ಆರಿದಾವೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಡಚಿ ನೀಟಾಗಿ ಇಟ್ಬಿಡೋಣ. ಮತ್ತು ನಾಳೆ ನಾಡಿದ್ದು ಸ್ವಲ್ಪ ಬಿಸಿಲು ಬಂದರೆ ಒಣಗಾಕೋಣ ಅಂತ ಹೇಳಿಬಿಟ್ಟು ಎಲ್ಲ ಬಟ್ಟೆ ಎಲ್ಲ ಮಡಚಿಟ್ಟೆ. ಆಗಲೇ ನನ್ನ ಮಗಂದು ಕೂಡ ತುಂಬ ಬಟ್ಟೆ ಇತ್ತಲ್ವ, ಅದು ಕೂಡ ಎಲ್ಲ ಮಡಚಿಟ್ಟಿದ್ದೆ. ಇನ್ನು ನನ್ನ ಬಟ್ಟೆ ಮಾತ್ರ ಹಂಗೆ ತಂತಿ ಮೇಲೆ ಹಾಕಿದ್ನಲ್ವ ಸೈಡಲ್ಲಿ, ಅವು ಕೂಡ ತೊಗೊಬಂದು ನೀಟಾಗಿ ಫೋಲ್ಡ್ ಮಾಡ್ತಾಯಿದ್ದೀನಿ. ಸುಮ್ಮನೆ ಎಲ್ಲ ಹಾಕ್ಬೋದು, ಒಂಥರ ಕಾಣಿಸ್ತಾ ಇರುತ್ತೆ. ಮತ್ತು ಒಣಗಲಿಲ್ಲ ಅಂದರೆ ಬಟ್ಟೆದು ಕೂಡ ತುಂಬ ಸ್ಮೆಲ್ ಬರುತ್ತಿರುತ್ತೆ. ಹೆಂಗೆ ಮಾಡಿದ್ರು ಕೂಡ ಅದೊಂಥರ ನಮಗೆ ಇದ್ರ ಥರನೇ, ಈ ಕಡೆ ಹಾಕಿದ್ರೂ ಕೂಡ ಒಂಥರ ನೇತಾಕಿರೋ ಥರನೇ ಅನ್ನಿಸ್ತಾ ಇರುತ್ತೆ. ಬಟ್ಟೆ ನೋಡ್ದಂಗೆಲ್ಲ ಒಂಥರ ಅನ್ನಿಸ್ತಾ ಇರುತ್ತೆ. ಈ ಕಡೆ ನೀಟಾಗಿ ಒಣಗಿಲ್ಲ ಅನ್ನೋದು ಕೂಡ ಒಂಥರ ಟೆನ್ಷನ್ ಇರುತ್ತೆ. ಮತ್ತು ಬಟ್ಟೆ ಒಳಗೆಲ್ಲ ಈ ಬಟ್ಟೆ ಎಲ್ಲ ಸ್ವಲ್ಪ ಆರಿಲ್ಲ ಅಂದರೆ ಇಟ್ಬಿಟ್ರೆ ಇರೋ ಬಟ್ಟೆ ಕೂಡ ಒಂಥರ ಸ್ಮೆಲ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ನೋಡೋಣ, ನಾಳೆ ನಾಡಿದ್ದೇನೆ ಸ್ವಲ್ಪ ಬಿಸಿಲು ಬಂದರೆ ಎಲ್ಲ ಹಾಕಿ ಒಣಗಿಸೋಣ ಅಂತ ಹೇಳ್ಬಿಟ್ಟು ಇವಾಗ ನೀಟಾಗಿ ಮಡಚಿಬಿಟ್ಟು ಸೈಡಿಗೆ ಎತ್ತಿಟ್ಬಿಡ್ತೀನಿ. ಆವಾಗ ನೋಡೋಕ್ಕಾದ್ರೂ ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಏನೋ ಅಷ್ಟೊಂದು ಗಲಿಬಿಲಿ ಅನಿಸಲ್ಲ, ಚೆನ್ನಾಗಿರುತ್ತೆ ಅಂತೇಳಿ ನೀಟಾಗಿ ಫೋಲ್ಡ್ ಮಾಡಿಟ್ಟೆ. ಇನ್ನು ತಲೆ ಸ್ನಾನ ಕೂಡ ಮಾಡಿದ್ದೆ ನಾನು, ಮೊನ್ನೆ ಮಾಡಿದ್ನಲ್ವ, ಅದಕ್ಕೋಸ್ಕರ ಎಣ್ಣೆ ಹಚ್ತಾ ಇದ್ದೀನಿ. ಏನಿಲ್ಲ ಅಂದರೂ ಸ್ನಾನ ಮಾಡಿದ ದಿನ ಬಿಟ್ಟು ನೆಕ್ಸ್ಟ್ ಡೇ ಯಾವಾಗಲೂ ಹಚ್ಕೊತಾ ಇದ್ದೆ. ಈ ಸತಿ ಒಂದಿನ ಲೇಟ್ ಆಯಿತು ಹಚ್ಕೊಳ್ಳೋದು. ಯಾಕೆಂದರೆ ಫುಲ್ಲು ಮೋಡ ಅಲ್ವಾ, ಅದು ಮೋಡ ಆಗಿರೋದ್ರಿಂದ ಕೂಡ ನೀಟಾಗಿ ಕೂದಲು ಒಣಗಿರಲ್ವ. ಅದಕ್ಕೋಸ್ಕರ ಸ್ವಲ್ಪ ಒಂದಿನ ಬಿಟ್ಬಿಟ್ಟಿದ್ದೆ, ನಾಳೆಗಿನ ಹಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಇವಾಗ ಹೆಂಗಿದ್ರು ಈ ಥರ ಫ್ರೀ ಟೈಮಲ್ಲೆಲ್ಲ ನನಗೆ ಏನು ಕೆಲಸಗಳು ಬೇಕು ಅವೆಲ್ಲ ಮಾಡ್ಕೊತಾ ಇರ್ತೀನಿ. ಇವಾಗ ತಲೆಗೆ ಎಣ್ಣೆ ಹಚ್ಕೋಬೇಕು ಅಂತ ಅನ್ನಿಸ್ತೋದಕ್ಕೆ ಹಚ್ಕೊತಾ ಇದ್ದೀನಿ. ನನ್ನ ಕೂದಲು ಬಂದುಬಿಟ್ಟು ತುಂಬ ಉದ್ದ ಇದ್ದವು. ಎಷ್ಟು ಚೆನ್ನಾಗಿದ್ವು ಅಂದರೆ ನಿಜವಾಗ್ಲೂ ತುಂಬ ಉದ್ದ ಇದ್ವು. ಇವನು ಬಾಣಂತಿತನದಲ್ಲಿ ಸ್ವಲ್ಪ ಎಲ್ಲ ಉದುರೋಗ್ಬಿಟ್ಟು ಕೂದಲು, ಮತ್ತು ಆ ನೀರೆಲ್ಲ ಚೇಂಜ್ ಆಗಿ ಸಖತ್ತು ಕೂದಲು ಉದುರ್ತಾ ಇದ್ವು. ಹಾಗಾಗಿ ಜಾಸ್ತಿ ಬೆಳೆದೇ ಇಲ್ಲ. ಒಂದು ಸರಿ ಕಟ್ ಮಾಡಿಸಿದ್ದೆ ನಾನು, ನೋಡೋಣ ಚೆನ್ನಾಗಿ ಬೆಳೀತವೆ ಅಂತೇಳ್ಬಿಟ್ಟು. ಜಡೆ ಹಾಕ್ಕೊಂಡ್ರೆ ತುಂಬ ಸಣ್ಣ ಕಾಣಿಸ್ತಿತ್ತು ಜಡೆ, ನನಗೆ ಒಂಥರ ಅನಿಸಿತ್ತು. ಅದಕ್ಕೆ ಒಂದು ಸತಿ ಕಟ್ ಮಾಡಿಸ್ಬಿಡೋಣ, ಕಟ್ ಮಾಡಿಸಿದ್ರೆ ಸ್ವಲ್ಪ ದಪ್ಪ ಆದರೂ ಕಾಣಿಸ್ತವೆ ಅಂತ ಹೇಳ್ಬಿಟ್ಟು 1 ವರ್ಷ ಆಯಿತು ಕರೆಕ್ಟಾಗಿ ಕಟ್ ಮಾಡಿಸಿ. 1 ವರ್ಷ ಆದರೂ ಕೂಡ ನೀಟಾಗಿ ಬೆಳೆದೇ ಇಲ್ಲ. ಎಷ್ಟು ಕಟ್ ಮಾಡಿಸಿದ್ನ ಅಷ್ಟೇ ಇದ್ದಾವೆ, ಇನ್ನು ಜಾಸ್ತಿ ಉದುರ್ತಾನೆ ಇದ್ದಾವೆ. ಏನಾದ್ರು ಜಡೆ ಅಂತ ಹಾಕ್ಕೊಂಡ್ರೆ ಇಷ್ಟೇಷ್ಟು ಕಾಣಿಸುತ್ತೆ, ಸಣ್ಣ ಕಾಣಿಸುತ್ತೆ ಜಡೆ, ಅಷ್ಟು ಕೂದಲೆಲ್ಲ ಉದುರೋಗ್ತಾ ಇದ್ದಾವೆ. ಇನ್ನು ನೀರಂತೂ ಚೇಂಜ್ ಆದ್ರಂತೂ ಹೇಳಲೇಬೇಡ. ಇನ್ನೊಂದು ಯಾವ ಶಾಂಪು ನಾನು ನೀಟಾಗಿ ಹಾಕಲ್ಲ ನಾನು. ಇವಾಗ ಒಂದು ಸತಿ ಒಂದು ಶಾಂಪು ಯೂಸ್ ಮಾಡಿದ್ರೆ ನೆಕ್ಸ್ಟ್ ಡೇಗೆ ಆಗಲಿ ಇನ್ನೊಂದು ಶಾಂಪು ತೊಗೊಂಡಿರ್ತೀನಿ. ಒಟ್ಟು ಕೈಗೆ ಯಾವ ಬೇಗ ಸಿಗುತ್ತೆ ಅದು ಹಾಕ್ಕೊತಾ ಇರ್ತೀನಿ. ಇಲ್ಲ ಅಂಗಡಿಯಲ್ಲಿ ಇರುತ್ತಲ್ವ, ಸ್ನಾನ ಮಾಡಬೇಕಾದ್ರೆ ತಗೊಂಡು ಹೋಗ್ಬಿಡ್ತೀನಿ ಸುಮ್ಮನೆ.
ಕೈಗೆ ಯಾವ ಸಿಗುತ್ತೆ ಅಂತ ಅದು ಹೇಳ್ಬಿಟ್ಟು ಅದರಿಂದ ಕೂಡ ಸ್ವಲ್ಪ ಜಾಸ್ತಿ ಕೂದಲಿರುತ್ತೆ. ಮತ್ತು ನೀರು ಚೇಂಜ್ ಆಗಿರೋದ್ರಿಂದ ಸ್ವಲ್ಪ ಪ್ರೋಟೀನ್ ಅಂಶ ಕಡಿಮೆ ಇರೋದ್ರಿಂದ ಕೂಡ ಒಟ್ಟು ಟೋಟಲ್ ಎಲ್ಲ ಮಿಕ್ಸ್ ಆಗಿಬಿಟ್ಟು ಕೂದಲಂತೂ ಸರಿಯಾಗಿ ಬೆಳವಣಿಗೆನೇ ಆಗ್ತಾಯಿಲ್ಲ. ಆ ಥರ ಎಲ್ಲ ಕೂದಲು ತುರ್ತಾ ಇರುತ್ತೆ. ಅದಕ್ಕೆ ಜಾಸ್ತಿ ದಿನ ನಾನು ಒಣ ತರಲೇ ಬಿಟ್ಕೊಳ್ಳಲ್ಲ. ಅವಾಗವಾಗ ನೀಟಾಗಿ ಎಣ್ಣೆ ಹಚ್ಚಿ ಥರ ಕಟ್ಬಿಡ್ತೀನಿ. ಜಡೆ ಹಾಕೊಂಡ್ರಂತೂ ಜಡೆ ಎಷ್ಟು ಕಾಣಿಸುತ್ತಲ್ವ, ಅದಕ್ಕೆ ಜಡೆ ಹಾಕೊಳಕ್ಕೆ ಹೋಗಲ್ಲ, ಸುಮ್ಮನೆ ಮೇಲೆ ಕಟ್ಬಿಡ್ತೀನಿ ನೀಟಾಗಿ ಬಾಚಿಬಿಟ್ಟು. ಎಷ್ಟು ಕೆಲಸ ಆದರೂ ಮಾಡ್ಕೊಳ್ಳೋ ಕೂಡ ಅವೇನೂ ನಮಗೆ ಅಡ್ಡ ಬರಲ್ಲ ಮತ್ತು ಹಿಂಸೆ ಕೂಡ ಅನಿಸಲ್ಲ. ಆರಾಮ್ಸೆ ಕೆಲಸ ಮಾಡ್ಕೋಬೋದು. ಅಂತ ಕೂಡ ಅವ್ರು ಮಿಷಿನ್ಗೆ ಹೋಗಿದ್ರು. ಇನ್ನು ಅವರು ಬರೋದು ಲೇಟ್ ಆಗುತ್ತೆ. ಮತ್ತು ಇನ್ನೂ ನನ್ನ ಮಗನ ಕೂಡ ಮಲಗಿಸಿದ್ದೀನಲ್ವ, ಅದಕ್ಕೆ ಇವಾಗ ಸ್ವಲ್ಪ ತಲೆಗೆ ಎಣ್ಣೆ ಹಾಕ್ಕೋಬೇಕಾಗಿತ್ತು. ಎಣ್ಣೆ ಹಾಕ್ಕೊಂಡು ನೀಟಾಗಿ ಬಾಚ್ಕೊಂಡು ಕಟ್ಕೊಬಿಟ್ಟೆ. ಇನ್ನು ಅಷ್ಟರಲ್ಲಿ ಸ್ವಲ್ಪ ಮಳೆ ಕೂಡ ಲೈಟಾಗಿ ಸ್ಟಾರ್ಟ್ ಆಯಿತು. ಇನ್ನು ಸ್ಟಾರ್ಟ್ ಆಗಿದ್ದೊಂದೇ ಒಂದು ಸ್ವಲ್ಪ ಹೊತ್ತೇನ, ಆಮೇಲೆ ನೈಟ್ ಆಗ್ತಾ ತುಂಬಾ ಮಳೆ ಬಂತು. ಈ ಫೋನಲ್ಲಿ ಸರಿಯಾಗಿ ಕಾಣಿಸಲ್ಲ ಮಳೆ ಬರ್ತಾ ಇರೋದು. ಒಂಥರ ಝೂಮ್ ಮಾಡಿ ನೋಡಿದ್ರೂ ಕೂಡ ಕಾಣಿಸೋದಿಲ್ಲ. ನೋಡ್ತಾ ಇರ್ಬೋದು ಇಷ್ಟೊಂದು ಮೋಡಾಗಿತ್ತು. ಸ್ವಲ್ಪ ಲೈಟಾಗಿ ಬರ್ತಾಯಿತ್ತು. ಅಲ್ಲಿ ರೋಡಲ್ಲಿ ನೀರು ಹೋಗ್ತಾ ಇತ್ತಲ್ವ, ಆ ನೀರು ನೋಡಿದೆ ನಾನು. ಅದ್ರ ಮೇಲೆ ಹನಿ ಬೀಳ್ತಾ ಇದೆ ನೋಡಿ, ಅಷ್ಟು ಜೋರಾಗಿ ಮಳೆ ಬರ್ತಾಯಿತ್ತು. ಆದರೆ ಕಾಣಿಸ್ತಾ ಇಲ್ಲ ನೀಟಾಗೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಈ ಥರ ಬರ್ತಾಯಿತ್ತು ಲೈಟಾಗೆ. ಇನ್ನು ಅಂಗಡಿಯಲ್ಲಂತೂ ಚಪ್ಪರ ಇಲ್ದಿರೋದಕ್ಕೆ ಸುಮ್ಮನೆ ನೀರೆಲ್ಲ ಹಂಗೆ ಒಳಗಡೆನೇ ಬರುತ್ತಿರುತ್ತೆ. ಇನ್ನು ಈ ಸ್ಕೇಲ್ ಇತ್ತಲ್ಲ, ತೂಕು ಸ್ಕೇಲ್ ಕೂಡ ಎತ್ತಿ ಆಗಲೇ ಕೆಳಗಡೆ ಇಟ್ಬಿಟ್ಟಿದೆ. ಇನ್ನು ಡಬ್ಬ ಎಲ್ಲ ಫುಲ್ಲು ನೆಂದೋಗ್ತಾವೆ ಅಂತೇಳ್ಬಿಟ್ಟು ನೆನೆಸ್ಕೊಂಡು ಬಂದ ತಕ್ಷಣ ಅವನು ಕೂಡ ನೀಟಾಗಿ ಎತ್ತಿಟ್ಬಿಟ್ಟೆ. ಇನ್ನು ಸಂಜೆ ಕೂಡ ಆಯಿತು ಟೈಮು. ಇನ್ನು ತುಂಬ ಚಳಿ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಸ್ಟ್ರಾಂಗಾಗಿ ಟೀ ಮಾಡೋಣ ಅಂತೇಳ್ಬಿಟ್ಟು ಟೀ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಇದು ಶುಂಠಿ ಇತ್ತು, ಹಸಿ ಶುಂಠಿ ಮತ್ತು ಒಂದು ಏಲಕ್ಕಿ ಎಲ್ಲ ನೀಟಾಗಿ ಕುಟ್ಬಿಟ್ಟು ಹಾಕಿ ಸ್ವಲ್ಪ ಬೆಲ್ಲ, ಟೀ ಸೊಪ್ಪೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಇವಾಗ. ಇನ್ನು ಈ ಕಡೆ ಸೈಡು ಆಲೂಗೆಡ್ಡೆ ಕೂಡ ಇದ್ದು ಹಬ್ಬದಲ್ಲಿ ತೊಗೊಂಡಿದ್ದೆ ನಾನು, ತರಕಾರಿ ತೊಗೊಂಡಿದ್ದೆಲ್ವ, ಅದ್ರ ಜೊತೆಗೆ ಆಲೂಗೆಡ್ಡೆ ಕೂಡ ತೊಗೊಂಡಿದ್ದೆ. ಆವಾಗಲೇ ಸ್ವಲ್ಪ ಮೊಳಕೆ ಬರೋಕ್ಕೆ ಸ್ಟಾರ್ಟ್ ಆಗಿತ್ತು. ಇನ್ನು ಹಿಂಗೆ ಬಿಟ್ಟರೆ ಇದಾಗ್ಬಿಡುತ್ತೆ ಅಂತೇಳ್ಬಿಟ್ಟು ಆಮೇಲೆ ನೀಟ್ ಒಂದು ಎರಡೆರಡು ಪೀಸ್ ಥರ ಕಟ್ ಮಾಡಿ ಬೇಯಿಸಿ ಇಟ್ಟಿದ್ದೆ ಪಲ್ಯ ಮಾಡೋಣ ಅಂತೇಳ್ಬಿಟ್ಟು. ಇನ್ನು ಚಿಕ್ಕಮ್ಮ ಕೂಡ ಸೀಟೆಲ್ಲ ಹಾಕ್ಸ್ಕೊಂಡು ಬಂದ ತಕ್ಷಣ ಚಪಾತಿ ಆದರೂ ಮಾಡೋಣ ಅಂತ ಹೇಳ್ಬಿಟ್ಟು ಚಿಕ್ಕಮ್ಮ ಹಿಟ್ಟು ಕಲಸಿ ಕೊಡ್ತಾಯಿದ್ದಾರೆ ನೀಟಾಗೆ. ಹಿಟ್ಟೆಲ್ಲ ಕಲಸಿ ಒಂದು ಹಾಫ್ ಆನ್ ಅವರ್ ಮುಕ್ಕಾಲು ಅವರ್ ಆದಮೇಲೆ ಚಪಾತಿ ಒಸಿದಿದ್ದು. ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ನೆನ್ಕೊಳ್ಳಿ ಅಂತ ಹೇಳಿಬಿಟ್ಟು ಚೆನ್ನಾಗಿ ನೆನೆಸಿಟ್ಟಿದ್ವಿ. ಇನ್ನು ನನ್ನ ಮಗ ಅಂತೂ ಕೇಳೋದೇ ಬೇಡ, ಅವ್ನು ತರಲೆ ಕೆಲಸ ಅಂತೂ ಮಾಡ್ತಾನೇ ಇರ್ತಾನೆ. ಇನ್ನು ಚಿಕ್ಕಮ್ಮ ಎಲ್ಲ ಹಿಟ್ಟು ಕಲಿಸ್ತಾಯಿದ್ರು, ಅಡ್ಡಡ್ಡ ಹೋಗೋದು ಮತ್ತು ಜರಡಿ ಹಿಡ್ದಿದ್ದು ಹಿಟ್ಟೆಲ್ಲ ತೊಗೊಂಡೋಗೋದು ಒಳಗೆ ಹಾಕೋದು, ಆ ಥರ ಎಲ್ಲ ಮಾಡ್ತಾಯಿದ್ದ. ಇನ್ನು ಟೀ ಎಲ್ಲ ಕುಡಿದ್ಮೇಲೆ ಮತ್ತು ಚಟ್ನಿಗೆ ಪಲ್ಯ ಮಾಡಿದ್ನಲ್ವ, ಅದ್ರ ಜೊತೆಗೆ ಸ್ವಲ್ಪ ಚಟ್ನಿ ಆದರೆ ಚೆನ್ನಾಗಿರುತ್ತೆ ಅಂತ ಹೇಳಿ, ಅಂದರೆ ರೈಸ್ ಮಾಡ್ತೀವಲ್ವ ಅದ್ರ ಜೊತೆಗೆ ಚಟ್ನಿ ಇರಲಿ ಅಂತೇಳ್ಬಿಟ್ಟು ಸ್ವಲ್ಪ ಚಟ್ನಿ ಮಾಡೋಣ ಅಂತ ಇವಾಗ ಶೇಂಗಾ ಬೀಜ ಉರಿತಾ ಇದ್ದೀನಿ. ಯಾವುದೇ ಪಲ್ಯ ಮಾಡಲಿ ಏನೇ ಮಾಡಲಿ ಸ್ವಲ್ಪ ಸೈಡಲ್ಲಿ ಚಟ್ನಿ ಇದ್ರೇ ಚೆನ್ನಾಗೆ ತಿನ್ನೋಕ್ಕೂ. ಪಲ್ಯ ತಿನ್ನೋರು ಪಲ್ಯ ತಿಂತಾರೆ, ಚಟ್ನಿ ತಿನ್ನೋರು ಚಟ್ನಿ ಅಷ್ಟೇ. ಇವಾಗ ಒಂದು ಮನೇಲಿ ನಾವು ಅಡುಗೆ ಮಾಡಿದ್ರೆ 3 ಮನೆಗೆ ಶೇರ್ ಮಾಡ್ಕೊಳ್ತೀವಿ. ಅಂದರೆ ಚಿಕ್ಕಮ್ಮರು ಇದ್ದಾರೆ, ಈ ಕಡೆ ನಮ್ಮ ಅಣ್ಣರು ಇದ್ದಾರಲ್ವ, ಅವ್ರಿಗೋಸ್ಕರ ಕೊಡಲೇಬೇಕಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡ್ತೀವಿ. ಈ ಥರ ಚಪಾತಿ, ದೋಸೆ, ಏನಾದರೂ ತಿಂಡಿ ಐಟಮ್ ಎಲ್ಲ ಮಾಡಿದ್ರೆ ಶೇರ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ವಿ. ಇನ್ನು ಚಟ್ನಿಗೂ ಕೂಡ ನಾನೆಲ್ಲ ಸ್ವಲ್ಪ ಶೇಂಗಾ ಬೀಜ ಮತ್ತು ಹಸಿರು ಮೆಣಸಿನ್ಕಾಯಿ ಎಲ್ಲ ಹುರ್ಕೊಂಡೆ ನೀಟಾಗಿ. ಇನ್ನು ಟೈಮ್ ಕೂಡ ಆಯ್ತಲ್ವ, ಮತ್ತು ಮೋಡ ಕೂಡ ಆಗುತ್ತೆ, ಮಳೆ ಬರೋ ಚಾನ್ಸ್ ತುಂಬ ಐತೆ ಅಂತ ಹೇಳ್ಬಿಟ್ಟು ಚಿಕ್ಕಮ್ಮ ಜೋರಾದರೂ ಜೋರಾಗುತ್ತೆ ಮತ್ತು ಕರೆಂಟ್ಗಳಿರಲ್ಲ, ಸ್ವಲ್ಪ ಅಡುಗೆ ಹೆಂಗೋ ಮಾಡ್ತೀವಿ, ಬೇಗ ಮಾಡಿ ಮುಗಿಸ್ಬಿಟ್ರೆ ಒಳ್ಳೇದಂತ ಹೇಳ್ಬಿಟ್ಟು ಚಿಕ್ಕಮ್ಮ ಕೂಡ ಬೇಗ ಚಪಾತಿ ಒಸಿತಾ ಇದ್ದಾರೆ. ಇನ್ನು ಚಿಕ್ಕಪ್ಪ ಕೂಡ ಬಂದಿದ್ದರು. ನಮ್ಮ ಚಿಕ್ಕಪ್ಪ ಮಂಚದ ಮೇಲೆ ಕೂತ್ಕೊಂಡು ಮಾತಾಡ್ತಾಯಿದ್ರು. ನಮ್ಮ ಚಿಕ್ಕಪ್ಪ ಮಾತಾಡ್ಕೊತಾ ಇದ್ರು. ಇನ್ನು ನಾನು ಒಳಗಡೆ ಕೆಲಸ ಮಾಡ್ಕೊತಾ ಇದ್ದೆ. ಚಿಕ್ಕಮ್ಮ ಚಪಾತಿ ಎಲ್ಲ ಒಸಿತಾಯಿದ್ರು. ನಮ್ಮ ಚಿಕ್ಕಪ್ಪನ ಬಂದುಬಿಟ್ಟು ನೆನ್ನೆ ಅವರು ಗೊಬ್ಬರ ಲೋಡ್ಗೆ ಹೋಗ್ತಾರೆ. ಲೋಡ್ಗೆ ಹೋಗ್ಬೇಕಾದ್ರೆ ಮೊಬೈಲು ಮಿಸ್ಸಾಗೆಲ್ಲ ಬಿದ್ದೋಗ್ಬಿಟ್ಟಿದೆ, ಅದಕ್ಕೆ ನೈಟೆಲ್ಲ ಫುಲ್ಲು ಫೀಲ್ ಮಾಡ್ಕೊಬಿಟ್ಟಿದ್ರು. ಇನ್ನು ನಮ್ಮ ತಮ್ಮ ಬಂದುಬಿಟ್ಟು ತೊಗೊಂಬಾ ಅಂತೇಳ್ಬಿಟ್ಟು ದುಡ್ಡು ಕೊಟ್ಟಿದ್ರು. ಇನ್ನು ನಮ್ಮ ಚಿಕ್ಕಪ್ಪನ ಹತ್ರ ಕೂಡ ಸ್ವಲ್ಪ ಇತ್ತು, ಹೋಗ್ಬಿಟ್ಟು ಕೀಪ್ಯಾಡ್ ಮೊಬೈಲ್ ತೊಗೊಬಂದು ತೋರಿಸ್ತಾಯಿದ್ರು ಚಿಕ್ಕಮ್ಮನಿಗೆ. ಇನ್ನು ಅವ್ರು ಹಂಗೆ ಮಾತಾಡ್ತಾಯಿದ್ರು. ಇನ್ನು ನಂದು ಕೂಡ ಪಲ್ಯ ರೆಡಿ ಆಯಿತು. ಏನಿಲ್ಲ, ಸಿಂಪಲಾಗಿ ಆಲೂಗೆಡ್ಡೆ ಪಲ್ಯ ಅಷ್ಟೇ, ಎಲ್ಲರೂ ಮಾಡ್ತಾರೆ, ನಾನು ಕೂಡ ಸಿಂಪಲಾಗೆ ಮಾಡಿದೆ. ಕೆಲವರೆಲ್ಲ ಇದು ಕಡಲೆ ಹಿಟ್ಟು ಲಾಸ್ಟಲ್ಲೆಲ್ಲ ಸ್ವಲ್ಪ ಕಲಸಿ ಬಿಡ್ತಾರೆ, ನಾವು ಆ ಥರ ಎಲ್ಲ ಮಾಡಲ್ಲ. ಅದು ಕೂಡ ಚೆನ್ನಾಗಿರುತ್ತೆ, ಹೋಟೆಲಲ್ಲೆಲ್ಲ ಮಾಡ್ತಾರೆ. ಬಟ್ ನಾವು ಮಾಡೋದು ಈ ಥರನೇ ಅಷ್ಟೇ, ಸ್ವಲ್ಪ ಗಟ್ಟಿಯಾಗೆ ಮಾಡ್ತೀವಿ, ತೀರ ಅಷ್ಟೊಂದು ತೆಳು ಮಾಡಲ್ಲ. ಯಾವಾಗಲೂ ಅಷ್ಟೇ ದೋಸೆಗೆ ಚಪಾತಿಗೆ ನಮ್ಗೆ ಇದೇ ಥರನೇ ಇದ್ದರೆ ಚೆನ್ನಾಗೆ. ನಮ್ಮ ಸೈಡೆಲ್ಲ ಫುಲ್ ಇದೇ ಥರನೇ ಮಾಡೋದು, ನಾನು ಅಷ್ಟೇ. ತುಂಬ ಚೆನ್ನಾಗಿರುತ್ತೆ ಈ ಥರ ಎಲ್ಲ ಮಾಡಿದ್ರೆ. ಅದಕ್ಕೆ ಏನಿಲ್ಲ, ಮಾಮೂಲಿ ಸ್ವಲ್ಪ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಎಲ್ಲ ಹಾಕ್ಬಿಟ್ಟು, ಒಂದು ಹಸಿರು ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿರ್ತೀವಲ್ಲ, ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು, ಸ್ವಲ್ಪ ಈರುಳ್ಳಿ, ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇನ್ನು ಆಲೂಗೆಡ್ಡೆ ಹೆಂಗಿದ್ರು ಬೇಯಿಸಿಟ್ಕೊಂಡಿರ್ತೀವಿ, ಮತ್ತು ಎಲ್ಲ ಹಾಕ್ಬಿಟ್ಟು ಉಪ್ಪು ಖಾರ ಎಲ್ಲ ನೋಡಿ, ಅದಕ್ಕೆ ಸ್ವಲ್ಪ ಉಪ್ಪಾಗಿಲ್ಲ ಅಂದರೆ ಉಪ್ಪು, ಇಲ್ಲ ಸ್ವಲ್ಪ ಖಾರ ಕಡಿಮೆ ಇದ್ದರೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ
ಇನ್ನು ಇಟ್ಬಿಟ್ರೆ ಮುಗೀತು ಆಲೂಗಡ್ಡೆ ಪಲ್ಯ ಅಷ್ಟೇ. ಇನ್ನು ಚಿಕ್ಕಮ್ಮ ಕೂಡ ಚಪಾತಿ ಎಲ್ಲ ಹೊಸ್ಕೊಟ್ಟು ಮನೆ ಹತ್ರ ಹೋದರು, ಸ್ವಲ್ಪ ಕಸ ಎಲ್ಲ ಗುಡಿಸಿ ನೀಟಾಗಿ ಬರ್ತೀನಿ ಅಂತೇಳಿ. ಚಿಕ್ಕಮ್ಮ ಬಂದುಬಿಟ್ಟು ನಾನು ರೈಸ್ ಮಾಡ್ತೀನಿ, ನೀನು ರೈಸ್ ಮಾಡಬೇಡ ಸಾಕು ಚಪಾತಿ ಅದಾಗುತ್ತೆ, ಸ್ವಲ್ಪ ಅನ್ನ ತಂದು ಕೊಡ್ತೀನಿ ಅಂತ ಹೇಳಿದ್ರು. ಸರಿ ಅಮ್ಮ ಅಂತ ಅಂದೆ. ಇನ್ನು ನನ್ನ ಮಗಂತೂ ಹೇಳ್ಬೇಡ, ನನ್ನ ಮಗ ಅಂತೂ ಅವನು ಎಷ್ಟೊತ್ತಿಗೆ ಮಲಗ್ತಾನೋ ಅನ್ನಂಗೆ ಆಗುತ್ತೆ. ಇಲ್ಲ ಯಾರಾದ್ರೂ ಸ್ವಲ್ಪ ತಿಂಗೆ ಎತ್ಕೊಂಡೋದ್ರೆ ಸಾಕು ಅನ್ನೋ ಥರ ಆಗ್ತಾಯಿರುತ್ತೆ. ತುಂಬ ತರಲೆ ಮಾಡ್ತಾ ಇರ್ತಾನೆ, ಸುಮ್ಮನೆ ಏನು ಕೆಲಸ ಮಾಡ್ಕೊಳ್ಳೋಕ್ಕೂ ಬಿಡಲ್ಲ ಆ ಥರ ಎಲ್ಲ. ಸುಮ್ಮನೆ ಇಲ್ಲಾಂದರೆ ಎತ್ಕೋ ಅನ್ನೋದು, ಇಲ್ಲೇನಾದರೂ ಕೈಗೆ ಸಿಕ್ಕರೆ ಅದನ್ನ ತೊಗೊಳೋದು, ಹಂಗೆಲ್ಲ ಮಾಡ್ತಾ ಇರ್ತಾನೆ. ಅವೆಲ್ಲ ಕಾಮನ್ನು, ಏನು ಮಾಡೋಕ್ಕಾಗಲ್ಲ. ಇಲ್ಲ ಅಂಗಡಿಯಲ್ಲಿ ಹೋಗೋದು, ಇವಾಗ ಅವು ಕುರ್ಕುರೆದು ಬಂದಿದೆ ಹೊಸ್ದಾಗೆ ಬಾಲು, ಅಂದರೆ ಒಂದು ಕುರ್ಕುರೆ ತೊಗೊಂಡ್ರೆ ಒಂದು ಬಾಲ್ ಫ್ರೀ ಅಂತ, ಅವೆಲ್ಲ ಬಾಲೆಲ್ಲ ತೊಗೊಂಬರೋದು, ಸುಮ್ಮನೆ ರೋಡಿಗೆ ಎಸೆಯೋದು ಆ ಥರ ಎಲ್ಲ ಮಾಡ್ತಾಯಿದ್ದ. ನನಗಂತೂ ಸಾಕಾಗಿದ್ದೀನಿ. ಅಷ್ಟರಲ್ಲಿ ಚಿಕ್ಕಮ್ಮ ಕೂಡ ಬಂದರು, ಪಾಪ ಬಂದು ಅವರೇ ನೋಡಿಕೊಂಡ್ರು. ಇನ್ನು ಅವನಿಗೂ ಸ್ನಾನ ಕೂಡ ಮಾಡಿಸಿರ್ಲಿಲ್ಲ, ತುಂಬ ಲೇಟಾಗಿತ್ತು. ಫಸ್ಟು ಸ್ನಾನ ಮಾಡಿಸಿದ್ರೆ ಮಾತ್ರ ಅವ್ನು ಚೆನ್ನಾಗಿ ನೈಟ್ ನಿದ್ದೆ ಮಾಡ್ತಾನೆ, ಇಲ್ಲಾಂದರೆ ನಿದ್ದೆ ಮಾಡಲ್ಲ. ಅದಕ್ಕೆ ಇತ್ತೀಚೆಗೆ ತುಂಬ ಮಣ್ಣಲ್ಲೆಲ್ಲ ಆಟ ಆಡ್ತಾ ಇದ್ದಾನಲ್ವ, ಸ್ವಲ್ಪ ಜಾಸ್ತಿ ಗಲೀಜಾಗಿರ್ತಾನೆ. ಅದಕ್ಕೆ ಒಂದು ಸತಿ ಸ್ವಲ್ಪ ಸಾಯಂಕಾಲ ಆಗಲಿ ಚೆನ್ನಾಗಿ ಬಿಸಿನೀರು ಕಾಯಿಸ್ಬಿಟ್ಟು ಸ್ನಾನ ಮಾಡಿಸಿ ಮಲಗಿಸ್ಬಿಡೋಣ, ಚೆನ್ನಾಗಿ ನಿದ್ದೆ ಮಾಡ್ತಾನೆ ಅಂತ ಹೇಳಿ ಬೆಳಗ್ಗೆಯಿಂದ ಹಂಗೆ ಬಿಟ್ಟಿದ್ವಿ ಅವನ್ನ. ಸ್ನಾನ ಕೂಡ ಮಾಡಿಸಿರ್ಲಿಲ್ಲ. ಇನ್ನು ಒಂದು ಸ್ವಲ್ಪ ಕೆಲಸ ಇತ್ತು, ಅದಕ್ಕೋಸ್ಕರ ನಾನು ಚಪಾತಿ ಎಲ್ಲ ನಾನು ನೀಟಾಗಿ ಬೇಯಿಸ್ತಾ ಇದ್ದೀನಿ. ಇನ್ನು ಹಿಟ್ಟು ಕಲಿಸ್ಬೇಕಾದ್ರೆ ಒಂದು ಸ್ವಲ್ಪ ತುಪ್ಪ ಹಾಕಿದ್ದೆ ನಾನು. ತುಪ್ಪ ಇದೆ ಮನೆಯಲ್ಲಿ, ತೊಗೊಂಡಿದ್ದೆ. ಅದಕ್ಕೋಸ್ಕರ ಸ್ವಲ್ಪ ತುಪ್ಪ ಹಾಕಿದ್ನಲ್ವ, ಎಣ್ಣೆ ಮಾತ್ರ ಜಾಸ್ತಿ ಹಾಕಲಿಲ್ಲ. ಇನ್ನೊಂದು ಜಾಸ್ತಿ ಎಣ್ಣೆ ಹಾಕಿದ್ರೆ ನನ್ನ ತಮ್ಮ ತಿನ್ನಲ್ಲ, ಅವನಿಗೋಸ್ಕರ ಕೂಡ ನಾವು ಜಾಸ್ತಿ ಎಣ್ಣೆ ಹಾಕೋಕ್ಕೆ ಹೋಗಲ್ಲ. ಇಷ್ಟಕ್ಕೂ ಮನೇಲಿ ಕೂಡ ಸ್ವಲ್ಪ ಎಣ್ಣೆ ಖಾಲಿಯಾಗಿತ್ತು ಹೇಳ್ಬೇಕಂದ್ರೆ. ಆ ಪಲ್ಯಕ್ಕೇನೋ ಸ್ವಲ್ಪ ಆಯಿತು ಅನಿಸುತ್ತೆ, ಸ್ವಲ್ಪನೇ ಇದ್ದಿದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹಾಕಿ ಪಲ್ಯ ಮಾಡಿದೆ ನಾನು. ಇನ್ನು ಚಪಾತಿಗಂತೂ ಇರಲೇ ಇಲ್ಲ, ಆದರೂ ಕೂಡ ಸ್ವಲ್ಪ ಒಂದು ಎರಡೆರಡು ಹನಿ ಹಿಂಗೆ ಹಾಕ್ತಾಯಿದ್ದೀನಿ. ಇನ್ನು ತುಪ್ಪ ಬೇರೆ ಹಾಕಿ ಕಲಿಸಿದ್ವಲ್ಲ, ಅಷ್ಟೊಂದೇನು ತೊಗೊಳಲ್ಲ ಬಿಡಂತೇಳಿ ಹಂಗೆ ಸ್ವಲ್ಪ ಎಲ್ಲನೂ ಪ್ಲೇನಾಗಿ ಲಾಸ್ಟ್ಗೆ ಒಂದು 4 ಚಪಾತಿಗೆ ಅಷ್ಟೇ ಸ್ವಲ್ಪ ಎಣ್ಣೆ ಆಗಿದ್ದು, ಆಮೇಲೆ ಹಂಗೆ ಪ್ಲೇನಾಗೆ ಸುಟ್ಟಿ ಎಲ್ಲ ನೀಟಾಗಿ ಇಟ್ಬಿಟ್ಟೆ. ಚೆನ್ನಾಗಿರುತ್ತೆ ಸಾಫ್ಟಾಗಿ, ಏನು ಎಣ್ಣೆನೇ ಹಾಕ್ಬೇಕು ಅನ್ನೋದೇನಿಲ್ಲ, ಅವು ಕೂಡ ಚೆನ್ನಾಗಿ ಮೆತ್ತಗೆ ಇರುತ್ತೆ. ಇನ್ನು ಅಂದರೆ ನಾವು ಎಲ್ಲ ಚಪಾತಿ ಆಗಲಿ ಏನಾಗಲಿ ಚೆನ್ನಾಗಿ ಸುಡೋದ್ರಲ್ಲಿ ಇರುತ್ತೆ, ನಾವು ಯಾವ ಥರ ಚಪಾತಿ ಸುಡ್ತೀವೋ ಆ ಥರ ಇರುತ್ತೆ. ಇಲ್ಲ ಒಂದೊಂದು ಸತಿ ಸೆಂಟ್ರಲ್ಲೆಲ್ಲ ಗಟ್ಟಿಯಾಗೋದು, ಮತ್ತು ಸೈಡಲ್ಲೆಲ್ಲ ಮೆತ್ತಗಿರೋದು ಕೂಡ ಆ ಥರ ಆಗ್ತಾ ಇರುತ್ತೆ ಒಂದೊಂದು ಸರಿ. ನಾವು ಒಟ್ಟು ಬೇಯಿಸೋದ್ರ ಮೇಲೆ ಡಿಪೆಂಡು, ಅಂದರೆ ನೀಟಾಗಿ ಯಾವಾಗಲೂ ಕೂಡ ಅದನ್ನ ತಿರುಗಿಸಿ ಹಾಕ್ತಾನೆ ಇರಬೇಕು. ಒಂದು ಸ್ವಲ್ಪ ಹೊತ್ತು ಬಿಟ್ಟರು ಕೂಡ ಅದು ಆಗಲೇ ಸೆಂಟ್ರಲ್ಲಿ, ಯಾಕಂದರೆ ಸೆಂಟ್ರಲ್ ಜಾಸ್ತಿ ಉರಿ ತಾಗ್ತಾ ಇರುತ್ತಲ್ವ, ಅದಕ್ಕೋಸ್ಕರ ಸೆಂಟ್ರಲ್ಲಿ ಸ್ವಲ್ಪ ಗಟ್ಟಿ ಥರ ಬರುತ್ತೆ. ಈ ಥರ ನಾವು ಜಾಸ್ತಿ ಗಟ್ಟಿ ಆಗೋಕ್ಕೆ ಬಿಡದೆ ಸ್ವಲ್ಪ ನೀಟಾಗಿ ತಿರುಗಿಸಿ ಹಾಕ್ತಾಯಿದ್ರೆ ಸಾಫ್ಟಾಗಿ ಬರುತ್ತೆ. ಇನ್ನು ಚಟ್ನಿಗೂ ಕೂಡ ರೆಡಿ ಮಾಡಿಕೊಂಡೆ ನಾನು. ಏನಿಲ್ಲ ಶೇಂಗಾ ಬೀಜ ಮತ್ತು ಹುರ್ಕೊಂಡಿರ್ತೀವಲ್ವ ಅವು, ಮತ್ತು ಹಸಿರು ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಮತ್ತು ಒಂದು ಸ್ವಲ್ಪ ಇದು ಹುಣಸೆಹಣ್ಣು ಹಾಕ್ಬಿಟ್ಟು ನೀಟಾಗಿ ರುಬ್ಕೊಳ್ಳೋದು ಅಷ್ಟೇ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಇತ್ತು, ಫ್ರೆಶ್ ಆಗಿತ್ತು ಕೊತ್ತಂಬರಿ ಸೊಪ್ಪು ಕೂಡ. ಇನ್ನು ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿಗೆ ಹಾಕಿದ್ವಿ ಅಷ್ಟೇ. ತೀರಾ ನುಣ್ಣಗೆ ರುಬ್ಕೋಬಾರ್ದು, ಒಂದು ಸ್ವಲ್ಪ ತರಿದ್ರೆ ಚೆನ್ನಾಗಿರುತ್ತೆ. ಇನ್ನು ಚಿಕ್ಕಮ್ಮನಿಗೂ ಕೂಡ ಆಗಲೇ ಸ್ವಲ್ಪ ಲೇಟ್ ಆಗಿಬಿಡ್ತು. ಇನ್ನು ಕರೆಕ್ಟಾಗಿ 6:30 ಏನೋ ಆಗಿತ್ತು ಟೈಮ್, ಅಷ್ಟೇ 6:30 ಆಗಿತ್ತು. ಇನ್ನು ಚಿಕ್ಕಮ್ಮನಿಗೂ ಕೂಡ ಕೊಡಬೇಕಲ್ವ ಸ್ವಲ್ಪ ಚಪಾತಿ ಚಿಕ್ಕಮ್ಮನಿಗೆ ಅಂತೇಳ್ಬಿಟ್ಟು ಅವ್ರಿಗೂ ಕೂಡ ಹಾಕ್ಕೊಡೋಣ ಅಂತ ಹೇಳಿಬಿಟ್ಟು ಇವಾಗೆಲ್ಲ ತೆಗಿತಾ ಇದ್ದೀನಿ. ಇನ್ನು ಈ ಕಡೆ ಬಂದುಬಿಟ್ಟು ಚಿಕ್ಕಮ್ಮ ಆಗಲೇ ನನ್ನ ಮಗನಿಗೆ ಸ್ನಾನ ಮಾಡಿಸಿ ಅವರು ಕೂಡ ಬಟ್ಟೆ ಹಾಕ್ತಾಯಿದ್ರು ಚೆನ್ನಾಗಿ ಮಲ್ಕೊ ಅಂತೇಳಿ. ಟೈಮ್ ಬಂದುಬಿಟ್ಟು 6:30 ಏನಾಗಿತ್ತು ಅಷ್ಟೇ. ಎಷ್ಟು ಕತ್ಲಾಗಿತ್ತು ಅಂದರೆ ಆಗಲೇ ಏನೋ ಟೈಮ್ 9 ಗಂಟೆ 10 ಗಂಟೆ ಅನ್ನೋ ಫೀಲಿಂಗ್ ಬರ್ತಾಯಿತ್ತು, ಅಷ್ಟು ಕತ್ಲಾಗಿತ್ತು. ಸುಮ್ಮನೆ ಆ ಥರ ಇತ್ತು ವಾತಾವರಣ. ಇನ್ನು ಮಳೆ ಕೂಡ ಬರ್ತಾಯಿತ್ತು, ಅದು ಬರೋಕ್ಕೆ ಸ್ಟಾರ್ಟ್ ಮಾಡಿತ್ತು, ಸ್ವಲ್ಪ ಜೋರಾಗೆ ಬರ್ತಾಯಿತ್ತು. ಬರಲಿ ಬಿಡಿ ಅಂತೇಳ್ಬಿಟ್ಟು ಚಿಕ್ಕಮ್ಮ ಈ ಕಡೆ ಸ್ವಲ್ಪ ಚಪ್ರದ ಕೆಳಗೆ ನನಗೆ ನೀಟಾಗಿ ಸ್ನಾನ ಮಾಡಿಸಿ ಹೋಗಿ ಬಟ್ಟೆ ಹಾಕ್ತಾಯಿದ್ದಾರೆ. ಇನ್ನು ಚಿಕ್ಕಪ್ಪನಿಗೂ ಕೂಡ ಅಲ್ಲಿಗೆ ಊಟಕ್ಕೆ ಇಟ್ಕೊಟ್ಟೆ. ಇನ್ನು ನನ್ನ ತಮ್ಮ ಬಂದರೆ ಇಲ್ಲಿಗೆ ಬರ್ತಾನೆ ಊಟಕ್ಕೆ ಅಂತ ಹೇಳಿ ಅವನು ಕೂಡ ಬಂದ, ಅವನಿಗೂ ಕೂಡ ಊಟ ಎಲ್ಲ ಇಟ್ಕೊಟ್ಟೆ. ಇನ್ನು 7 ಗಂಟೆ ಆಯಿತು, ಕರೆಕ್ಟಾಗಿ 7 ಗಂಟೆ ಆಗಿದ ತಕ್ಷಣ ನಾನು ನಮ್ಮ ಅಣ್ಣರ ಮನೆಗೆ ಹೋಗ್ತೀನಿ ಸೀರಿಯಲ್ ನೋಡೋಕ್ಕೆ. ಇನ್ನು ಲಕ್ಷ್ಮೀ ಬಾರಮ್ಮ ಬರುತ್ತೆ, ಭಾಗ್ಯಲಕ್ಷ್ಮಿ ಆದಮೇಲೆ ಲಕ್ಷ್ಮೀ ಬಾರಮ್ಮ ಬರುತ್ತೆ. ಅದನ್ನು ಸ್ವಲ್ಪ ನೋಡ್ತಾ ಇದ್ದೀನಿ, ಒಂದು ವಾರದಿಂದ ನನಗೆ ಯಾಕೆ ಇಂಟ್ರೆಸ್ಟ್ ಬರ್ತಾಯಿದೆ ನೋಡೋಕ್ಕೆ. ಅದಕ್ಕೋಸ್ಕರ ಕೆಲಸ ಇದ್ದರೂ ಕೂಡ ಬಿಟ್ಟು ಹೋಗ್ತಾ ಇರ್ತೀನಿ. ಹತ್ರ ಅಲ್ವಾ, ಇನ್ನು ಅಡ್ವರ್ಟೈಸ್ಮೆಂಟ್ ಬಂದ ತಕ್ಷಣವೇ ಹೊರಗಡೆ ಬರ್ತಾ ಇರ್ತೀನಿ. ಅಲ್ಲೇ ಕಾಣಿಸುತ್ತೆ ಡೈರೆಕ್ಟಾಗಿ, ಏನು ಅದೇನಿಲ್ಲ, ಯಾರಾದರೂ ಅಂಗಡಿಗೆ ಬಂದರೂ ಕೂಡ ಕಾಣಿಸ್ತಾ ಇರುತ್ತೆ. ಅವಾಗ ಹೋಗೋದು ಕೊಡೋದು ಮತ್ತು ಬಂದು ಸೀರಿಯಲ್ ನೋಡೋದು. ಇನ್ನು ಇಲ್ಲಿ ಮಾವಾಳಿ ಅಂತೂ ನೋಡ್ತಾ ಇರ್ಬೋದು, ನನ್ನ ಮಗ ಫೋನ್ಗೋಸ್ಕರ ನಮ್ಮ ಅಣ್ಣಗೆ ತುಂಬ ಮಸ್ಕ ಹೊಡಿತಾ ಇದ್ದಾನೆ. ಮುತ್ತು ಕೊಡೋದು, ಇಟ್ಕೊಳ್ಳೋದು ಹಂಗೆಲ್ಲ ಮಾಡ್ತಾ ಇರ್ತಾನೆ. ತುಂಬ ಅಟ್ಯಾಚ್ಮೆಂಟ್ ಇದೆ ಇವರಿಬ್ಬರಿಗಂತೂ. ನನ್ನ ಮಗ ಅಂತೂ ಬಿಟ್ಟಿರೋದೇ ಇಲ್ಲ, ಎದ್ರು ಕೂಡ ಮಾವ, ಮಲ್ಕೊಂಡ್ರು ಕೂಡ ಮಾವ, ಯಾವಾಗಲೂ ಮಾಮ ಅಂತಲೇ ಇರ್ತಾನೆ ಅವನು. ಇನ್ನು ಅಲ್ಲೇ ಕೂತ್ಕೊಂಡಿದ್ದೆಲ್ಲ ಹಂಗೆ ಸ್ವಲ್ಪ ವೀಡಿಯೋ ಮಾಡಿದೆ. ಇನ್ನು ಭಾಗ್ಯಲಕ್ಷ್ಮಿ ಕೂಡ ಸೀರಿಯಲ್ ಬಂದಿತ್ತು, ಲಾಸ್ಟ್ ಸೀನ್ ಇದು ತುಂಬ ಇಂಟ್ರೆಸ್ಟ್ ಆಗಿತ್ತು. ಒಂಥರ ಬೇಜಾರು ಕೂಡ ಆಗ್ತಾಯಿತ್ತು, ಲೈಫಲ್ಲಿ ಏನಪ್ಪ ಈ ಥರ ಹೆಣ್ಮಕ್ಳು ಜೀವನ ಅಂತಲೂ ಕೂಡ ಅನಿಸ್ಬಿಡ್ತು ಒಂದೊಂದು ಸತಿ.
ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ಹೊಸ್ದಾಗಿ ನೋಡಿದ್ರೆ